ಆಡ್ ನ ನೋಡಿ. तो मैं हूँ तेरा, रिस्पेक्ट से बात कर. अरे 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 गाइस गाइस गाइस, ये भी कोई लड़ने की जगह है? सही बोला कैप्टन ने. फील्ड पे सेटल करते हैं. आमिर खान 11 अगेंस्ट रणवीर सिंह 11. कपूर. ಒಂದು ಆಡ್ ಅಲ್ಲಿ ಬಾಲಿವುಡ್ ಆಕ್ಟರ್ ರಣಬೀರ್ ಕಪೂರ್ ನ ತರದಕ್ಕೆ ಡ್ರೀಮ್ 11 10 ಕೋಟಿ ಸ್ಪೆಂಡ್ ಮಾಡಿದೆ. ಅನದರ್ ಫೇಮಸ್ ಆಕ್ಟರ್ ಅಮೀರ್ ಖಾನ್ ನ ತರದಕ್ಕೆ 8 ಕೋಟಿ ಸ್ಪೆಂಡ್ ಮಾಡಿದೆ. ಅದೇ ರೀತಿಯಾಗಿ ಫೇಮಸ್ ಕ್ರಿಕೆಟ್ ಪ್ಲೇಯರ್ಸ್ ರೋಹಿತ್ ಶರ್ಮಾ, ಹಾರ್ದಿಕ್ ಪಾಂಡ್ಯ ಅಂಡ್ ಇನ್ಕ್ಲೂಡಿಂಗ್ ಪ್ರೊಡಕ್ಷನ್ ಕಾಸ್ಟ್ ಈ ಒಂದು ಸಿಂಗಲ್ ಆಡ್ ಮೇಲೆ 25 ಕೋಟಿ ಸ್ಪೆಂಡ್ ಮಾಡಿದೆ. ಅದೇ ರೀತಿ 2025ರ IPL ಆಡ್ ಕ್ಯಾಂಪೇನ್ ಮೇಲೆ ಟೋಟಲಿ 100 ಕೋಟಿ ಸ್ಪೆಂಡ್ ಮಾಡಿದೆ. ಬೇರೆಲ್ಲ ಕಂಪನಿಗಳು ಒಬ್ಬ ಸ್ಟಾರ್ ನ ಇಟ್ಕೊಂಡು ಆಡ್ ನಡೆಸಲಿಕ್ಕೆ ಒದ್ದಾಡ್ತಾ ಇರಬೇಕಾದ್ರೆ ಈ ಒಂದು ಫ್ಯಾಂಟಸಿ ಕಂಪನಿಗಳು ಮಾತ್ರ ಒಂದೇ ಆಡ್ ಅಲ್ಲಿ 3-4 ಜನ ಸ್ಟಾರ್ಸ್ ನ ಇಟ್ಕೊಂಡು ಆಡ್ ನಡೆಸ್ತಾ ಇದ್ದಾವೆ. ಹಾಗಾದ್ರೆ ಈ ಒಂದು ಕಂಪನಿಗಳಿಗೆ ಇಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಾ ಇತ್ತು ಅಂಡ್ ಈ ಒಂದು ಕಂಪನಿಗಳು ಆಡ್ಸ್ ಮೇಲೆ ಅಷ್ಟೊಂದು ದುಡ್ಡನ್ನ ಏನಕ್ಕೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ವು ಅಂಡ್ ಅದರಲ್ಲೂ IPL ಮೇಲೆ ಅಷ್ಟೊಂದು ದುಡ್ಡನ್ನ ಏನಕ್ಕೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ವು ಅಂಡ್ ಇಲ್ಲಿವರೆಗೂ ಕೂಡ ಬ್ಯಾನ್ ಆಗದೆ ಇರುವಂತಹ ಈ ಒಂದು ಫ್ಯಾಂಟಸಿ ಆಪ್ಗಳು ಸಡನ್ ಆಗಿ ಇವಾಗ ಏನಕ್ಕೆ ಬ್ಯಾನ್ ಆದ್ವು ಅನ್ನೋ ಡೀಟೇಲ್ ಇನ್ಫಾರ್ಮೇಶನ್ ಅನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಮೆರಿಕದ ನ್ಯಾಷನಲ್ ಫುಟ್ಬಾಲ್ ಲೀಗ್ ನ ಕೋ ಓನರ್ ಆಗಿರ್ತಕ್ಕಂಥ ಬಿಲ್ ವಿಂಕೆನ್ಬರ್ಗ್ ಅಂಡ್ ಅವನ ಫ್ರೆಂಡ್ಸ್ಗೆ ಈ ಒಂದು ಫುಟ್ಬಾಲ್ ಅಂದ್ರೆ ತುಂಬಾನೇ ಇಷ್ಟ ಇರುತ್ತೆ. ಸೊ ಹಾಗಾಗಿ ಅವರು ಈ ಒಂದು ಫುಟ್ಬಾಲ್ ನ ಕೇವಲ ಪ್ಲೇಯರ್ಸ್ ಮಾತ್ರ ಎಂಜಾಯ್ ಮಾಡದೆ ಆಡಿಯನ್ಸ್ ಕೂಡ ಅದರಲ್ಲಿ ಇನ್ವಾಲ್ವ್ ಆಗೋತಾರೆ ಅಂಡ್ ಅವರು ಕೂಡ ಅದನ್ನ ಎಂಜಾಯ್ ಮಾಡ್ತಾರೆ, ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ಅನ್ಕೊಂತಾರೆ. ಸೊ ಇದೇ ಒಂದು ರೀಸನ್ ಇಂದ ಅವರು 1962ರಲ್ಲಿ ಫ್ಯಾಂಟಸಿ ಫುಟ್ಬಾಲ್ ನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ರೀತಿ ಆಡಿಯನ್ಸ್ ಆಗಿದ್ಕೊಂಡೆ ಇವರು ಫುಟ್ಬಾಲ್ ಮ್ಯಾಚ್ ನ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು. ಮುಂದೆ ಇದೇ ಸ್ವಲ್ಪ ವೈರಲ್ ಆಗ್ತಾ ಇದೇ ಒಂದು ಟ್ರಿಕ್ ನ ಬೇಸ್ಬಾಲ್ ಅಂಡ್ ಬಾಸ್ಕೆಟ್ ಬಾಲ್ ಅಲ್ಲೂ ಕೂಡ ಇಂಟ್ರೊಡ್ಯೂಸ್ ಮಾಡಿದ್ರು. ಇದೇ ಒಂದು ಇನ್ಸ್ಪಿರೇಷನ್ ಇಂದ ಹರ್ಷ್ ಜೈನ್ ಅವರಿಗೆ ಒಂದು ಐಡಿಯಾ ಬರುತ್ತೆ. ಏನಂದ್ರೆ ನಾವೇನಕ್ಕೆ ಇದೇ ಒಂದು ಟ್ರಿಕ್ ನ ನಮ್ಮ ಇಂಡಿಯಾದಲ್ಲಿ ಕ್ರಿಕೆಟ್ ಯೂಸ್ ಮಾಡಬಾರ್ದು ಅಂತ. ಸೊ ಅವಾಗ ಹರ್ಷ್ ಜೈನ್ ಅಂಡ್ ಭಾವಿಷ್ ಶೆಟ್ ಅವರು ಸೇರ್ಕೊಂಡು 2008ರಲ್ಲಿ ನಮ್ಮ ಇಂಡಿಯಾದಲ್ಲಿ ಡ್ರೀಮ್ 11 ನ ಲಾಂಚ್ ಮಾಡಿದ್ರು. ಸೊ ಈ ರೀತಿ ಈ ಒಂದು ಫ್ಯಾಂಟಸಿ ಆಪ್ಗಳು ನಮ್ಮ ಇಂಡಿಯಾಗೆ ಎಂಟ್ರಿ ಕೊಟ್ವು. ಅಂಡ್ ಇನ್ನು ಈ ಒಂದು ಕಂಪನಿಗಳಿಗೆ ಅಷ್ಟೊಂದು ದುಡ್ಡು ಎಲ್ಲಿಂದ ಬರ್ತಾ ಇತ್ತು ಅಂತ ನೋಡಕ್ ಹೋದ್ರೆ ಆ ಒಂದು ದುಡ್ಡನ್ನ ನೀವೇ ಕೊಡ್ತಾ ಇದ್ರಿ. ಯಾವ ರೀತಿ ಅಂದ್ರೆ ಆ ಒಂದು ಕಂಪನಿಗಳು ನಡೆಸ್ತಾ ಇರುವಂತಹ ಕಾಂಟೆಸ್ಟ್ ಗೆ ನಾವು ಎಂಟ್ರಿ ಕೊಡ್ಬೇಕಂದ್ರೆ ನಮ್ಗೊಂದು ಎಂಟ್ರಿ ಫೀಸ್ ಅಂತ ಇರ್ತಾ ಇತ್ತು. ಫಾರ್ ಎಕ್ಸಾಂಪಲ್ ಇವಾಗ ಒಂದು ಕಂಪನಿ ಒಂದು ಕಾಂಟೆಸ್ಟ್ ನ ನಡೆಸ್ತಾ ಇದೆ ಅಂತ ಅನ್ಕೊಳ್ಳೋಣ. ಸೊ ಆ ಒಂದು ಕಾಂಟೆಸ್ಟ್ ಗೆ ನಾವು ಎಂಟ್ರಿ ಕೊಡ್ಬೇಕಂದ್ರೆ ನಮಗೆ 49 ರೂಪಾಯಿ ಎಂಟ್ರಿ ಫೀಸ್ ಅಂತ ಇರುತ್ತೆ. ಅಂಡ್ ಇನ್ನು ಆ ಒಂದು ಕಾಂಟೆಸ್ಟ್ ಅಲ್ಲಿ ಒಂದು 10,000 ಜನ ಭಾಗವಹಿಸ್ತಾರೆ ಅಂದ್ರೆ ಟೋಟಲಿ 49,000 ರೂಪಾಯಿ ಆಗುತ್ತೆ. ಅಂಡ್ ಇದರಲ್ಲಿ ಆ ಕಂಪನಿಗಳು 10ರಿಂದ 20% ಅಂದ್ರೆ 4,900ರಿಂದ 9,800 ರೂಪಾಯಿನ ಆಸ್ ಅ ಕಮಿಷನ್ ಅಂತ ಇಟ್ಕೊಂಡ್ಬಿಟ್ಟು ಉಳಿದಿರುವಂತ ದುಡ್ಡನ್ನ ವಿನ್ನರ್ಸ್ಗೆ ಆಸ್ ಅ ಪ್ರೈಸ್ ಅಂತ ಹೇಳಿ ಕೊಡ್ತಾ ಇದ್ರು. ಬಟ್ ಇಲ್ಲಿ ಒಂದನ್ನ ನೀವು ಗಮನಿಸಬೇಕು, ಇಲ್ಲಿ ವಿನ್ನರ್ಸ್ ಯಾರೇ ಆಗ್ಲಿ ಅವ್ರಿಗೆ ಬರುವಂತ ಕಮಿಷನ್ ಮಾತ್ರ ಅವ್ರಿಗೆ ಬಂದೇ ಬರುತ್ತೆ. ಇಲ್ಲ ನಾನು ಹೇಳ್ತಾ ಇರೋದು ತುಂಬಾ ಕಮ್ಮಿ ದುಡ್ಡು ಅಂತ ನಿಮಗೆ ಅನಿಸ್ತಾ ಇರಬಹುದು, ಇದೊಂದು ಸಣ್ಣ ಎಕ್ಸಾಂಪಲ್ ಅಷ್ಟೇ. ಬಟ್ ರಿಯಲ್ ಆಗಿ ನೋಡೋಕೆ ಹೋದ್ರೆ ಈ ಒಂದು IPL ಸೀಸನ್ ಅಲ್ಲಿ 15ರಿಂದ 35 ಮಿಲಿಯನ್ ಜನ ಅಂದ್ರೆ ಆವರೇಜ್ ಆಗಿ ತಗೊಂಡ್ರೆ 25 ಮಿಲಿಯನ್ ಜನ ಇದರಲ್ಲಿ ಆಕ್ಟಿವ್ಲಿ ಇನ್ವಾಲ್ವ್ ಇರ್ತಾರೆ. ಸೊ ಇವಾಗ ಲೆಕ್ಕ ಹಾಕಿ 25 ಮಿಲಿಯನ್ ಇಂಟು 49 ರೂಪೀಸ್ ಎಂಟ್ರಿ ಫೀಸ್ ಅಂತ ತಗೊಂಡ್ರೆ ಟೋಟಲಿ 122.5 ಕೋಟಿ ಪರ್ ಕಾಂಟೆಸ್ಟಿಗೆ ಆಗುತ್ತೆ. ಅಂಡ್ ಇದರಲ್ಲಿ 10ರಿಂದ 20% ಅಂದ್ರೆ 12.2 ಕೋಟಿಯಿಂದ 24.5 ಕೋಟಿಯಷ್ಟು ಅಂದ್ರೆ ಆವರೇಜ್ ಆಗಿ ತಗೊಂಡ್ರೆ 18.5 ಕೋಟಿಯಷ್ಟು ಪರ್ ಕಾಂಟೆಸ್ಟಿಗೆ ಅರ್ನಿಂಗ್ ಆಗುತ್ತೆ. ಅಂಡ್ ಒಂದ್ ಮ್ಯಾಚ್ ಅಲ್ಲಿ ಮಿನಿಮಮ್ ಅಂದ್ರೆ ಈ ತರದ 10ರಿಂದ 15 ಕಾಂಟೆಸ್ಟ್ ಗಳಿರುತ್ತೆ. ಅಂಡ್ ಈ ತರ ಟೋಟಲಿ 74 ಮ್ಯಾಚ್ ಗಳಿರುತ್ತೆ. ಇದು ಬರೀ IPL ಇಂದ ಮಾತ್ರ ಆಯ್ತು. ಬಟ್ ಈ ಒಂದು ಕಂಪನಿಗಳು ಇದೇ ತರ ಫುಟ್ಬಾಲ್, ಬೇಸ್ಬಾಲ್, ಕಬಡ್ಡಿ, ಬಾಸ್ಕೆಟ್ ಬಾಲ್ ಹೀಗೆ ಹಲವಾರು ಗೇಮ್ಸ್ ಗಳಲ್ಲಿ ಈ ತರದ ಕಾಂಟೆಸ್ಟ್ ಗಳನ್ನ ನಡೆಸ್ತಾನೆ ಇದ್ವು. ಅಂಡ್ ಇನ್ ಕೆಲ ಜನ ಎಕ್ಸ್ಟ್ರಾ ಡೀಟೇಲ್ ಅನಲೈಸಿಸ್ ಗೋಸ್ಕರ ಪ್ರೀಮಿಯಂ ಪ್ಲಾನ್ಸ್ ನೆಲ್ಲ ಪರ್ಚೇಸ್ ಮಾಡ್ತಾ ಇದ್ರು. ಸೊ ಅದರಿಂದ ಕೂಡ ಇವರಿಗೆ ಅರ್ನಿಂಗ್ ಆಗ್ತಾ ಇತ್ತು. ಅಂಡ್ ಇನ್ನೊಂದೇನಂದ್ರೆ ಈ ಒಂದು ಕಂಪನಿಗಳ ಆಪ್ ಅಥವಾ ವೆಬ್ಸೈಟ್ ಅಲ್ಲಿ ಬೇರೆ ಕಂಪನಿಗಳ ಪ್ರಾಡಕ್ಟ್ ಅಥವಾ ಸರ್ವಿಸಸ್ ನ ಪ್ರಮೋಟ್ ಮಾಡೋ ಮೂಲಕ ಕೂಡ ಇವರು ಅರ್ನ್ ಮಾಡ್ತಾ ಇದ್ರು. ಸೊ ಈ ಎಲ್ಲಾ ಸೋರ್ಸಸ್ ನ ಸೇರಿಸಿ ಫೈನಾನ್ಷಿಯಲ್ ಇಯರ್ 23-24 ಅಲ್ಲಿ ಡ್ರೀಮ್ 11 6,384 ಕೋಟಿ ರೆವೆನ್ಯೂ ಮಾಡಿದೆ. ಅಂಡ್ ಮೈ 11 ಸರ್ಕಲ್ ನ ಪೇರೆಂಟ್ ಕಂಪನಿಯಾದ ಗೇಮ್ಸ್ 24x7 ಕೂಡ 1,988 ಕೋಟಿ ರೆವೆನ್ಯೂ ಮಾಡಿದೆ. ಅಂಡ್ ಇದರಲ್ಲಿ ಡ್ರೀಮ್ 11 2,964 ಕೋಟಿನ ಆಡ್ಸ್ ಮೇಲೆ ಸ್ಪೆಂಡ್ ಮಾಡಿದೆ. ಅದೇ ರೀತಿ ಗೇಮ್ಸ್ 24x7 ಕೂಡ 1,421 ಕೋಟಿನ ಈ ಒಂದು ಆಡ್ಸ್ ಮೇಲೆ ಸ್ಪೆಂಡ್ ಮಾಡಿದೆ. ಸೊ ಇಲ್ಲಿ ಒಂದನ್ನ ನೀವು ಗಮನಿಸಬಹುದು, ಎರಡು ಕಂಪನಿಗಳು ಕೂಡ ಮೋರ್ ದನ್ 40% ಆಫ್ ದರ್ ಇನ್ಕಮ್ ಏನಿದೆ ಅದನ್ನ ಆಡ್ಸ್ ಮೇಲೆ ಸ್ಪೆಂಡ್ ಮಾಡ್ತಾ ಇದ್ವು. ಸೊ ಈ ಒಂದು ಕಂಪನಿಗಳು ಆಡ್ಸ್ ಮೇಲೆ ಅಷ್ಟೊಂದು ದುಡ್ಡನ್ನ ಏನಕ್ಕೋಸ್ಕರ ಸ್ಪೆಂಡ್ ಮಾಡ್ತಾ ಇದ್ವು ಅಂತ ನೋಡಕ್ ಹೋದ್ರೆ ಈ ಒಂದು ಫ್ಯಾಂಟಸಿ ಸ್ಪೋರ್ಟ್ಸ್ ಅನ್ನೋದು ಒಂಥರ ನೆಟ್ವರ್ಕ್ ಇಫೆಕ್ಟ್ ಮೇಲೆ ವರ್ಕ್ ಆಗುತ್ತೆ. ಅಂದ್ರೆ ಎಷ್ಟು ಜಾಸ್ತಿ ಜನ ಈ ಒಂದು ಆಪ್ ನ ಯೂಸ್ ಮಾಡ್ತಾರೋ ಅಷ್ಟೇ ಜಾಸ್ತಿ ವಿನ್ನರ್ ಪ್ರೈಸ್ ಇರುತ್ತೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅಷ್ಟೇ ಜಾಸ್ತಿ ಈ ಒಂದು ಕಂಪನಿಗಳಿಗೆ ಕಮಿಷನ್ ಕೂಡ ಸಿಗುತ್ತೆ. ಸೊ ಜಾಸ್ತಿ ಜನ ಈ ಒಂದು ಆಪ್ ನ ಯೂಸ್ ಮಾಡಬೇಕು ಅಂದ್ರೆ ಈ ತರ ಆಡ್ಸ್ ಮೂಲಕ ಅವರು ಜಾಸ್ತಿ ಜನನ ಅಟ್ರಾಕ್ಟ್ ಮಾಡಲೇಬೇಕಾಗಿತ್ತು. ಅಂಡ್ ಇನ್ನೊಂದು ಈ ಒಂದು ಚರ್ನ್ ರೇಟ್ ನ ಡಿಕ್ರೀಸ್ ಮಾಡಬೇಕು ಅಂತ ಅಂದ್ರೆ ತುಂಬಾ ಜನ ಏನ್ ಮಾಡ್ತಾ ಇದ್ರು ಅಂದ್ರೆ ಈ ಒಂದು ಆಪ್ ಗಳನ್ನ IPL ಅಥವಾ ವರ್ಲ್ಡ್ ಕಪ್ ಟೈಮ್ ಅಲ್ಲಿ ಮಾತ್ರ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಅದ್ರ ಬಗ್ಗೆ ಅವ್ರಿಗೆ ನೆನಪೇ ಇರ್ತಾ ಇರ್ಲಿಲ್ಲ. ಅದನ್ನೇ ನಾವು ಚರ್ನ್ ರೇಟ್ ಅಂತ ಕರಿತೀವಿ. ಅಂದ್ರೆ ಜನ ನಮ್ಮ ಒಂದು ಆಪ್ ಆಗಿರ್ಲಿ, ಪ್ರಾಡಕ್ಟ್ ಆಗಿರ್ಲಿ, ಸರ್ವಿಸ್ ಆಗಲಿ ಇವುಗಳನ್ನ ಯೂಸ್ ಮಾಡೋದನ್ನ ನಿಲ್ಸೋದು. ಸೊ ಈ ತರ ಆಡ್ಸ್ ಮೂಲಕ ಪದೇ ಪದೇ ಆ ಒಂದು ಆಪ್ ಗಳನ್ನ ನೆನಪಿಸೋ ಮೂಲಕ ಈ ಒಂದು ಚರ್ನ್ ರೇಟ್ ನ ಡಿಕ್ರೀಸ್ ಮಾಡಬಹುದು ಅಂತ.
ಅಂಡ್ ಬೇರೆ ಬೇರೆ ಕಂಪನಿಗಳು ಸಾಕಷ್ಟು ರಿವಾರ್ಡ್ಸ್ ನೆಲ್ಲ ಕೊಟ್ಟು ಯೂಸರ್ಸ್ ನ ತಮ್ಮ ಹತ್ರ ಅಟ್ರಾಕ್ಟ್ ಮಾಡ್ಕೋತಾ ಇದ್ರು ಅಂಡ್ ಇದರಿಂದ ಸಾಕಷ್ಟು ಜನ ಬೇರೆ ಆಪ್ ಗಳ ಕಡೆಗೆ ಡೈವರ್ಟ್ ಆಗ್ತಾ ಇದ್ರು. ಸೊ ಈ ರೀತಿ ಆಗಬಾರ್ದು ಅಂತ ಹೇಳಿ ತಮ್ಮ ಯೂಸರ್ಸ್ ಬೇರೆ ಕಡೆ ಹೋಗಬಾರ್ದು ಅಂತ ಹೇಳಿ ತಮ್ಮದೇ ಆಡ್ಸ್ ನ ಇವರು ಪದೇ ಪದೇ ಶೋ ಮಾಡ್ತಾ ಇದ್ರು. ಅಂಡ್ ಅದರಲ್ಲೂ ಈ ತರ ಫೇಮಸ್ ಆಕ್ಟರ್ಸ್ ಅಂಡ್ ಫೇಮಸ್ ಕ್ರಿಕೆಟ್ ಪ್ಲೇಯರ್ಸ್ ಕಡೆಯಿಂದ ಎಲ್ಲ ಆಡ್ಸ್ ಮಾಡಿಸಿದ್ರೆ ಅವಾಗ ಜನರಿಗೆ ತಮ್ಮದೇ ಆದಂತ ಒಂದು ಫೇವರೇಟ್ ಆಕ್ಟರ್ಸ್ ಇರ್ತಾರೆ, ಫೇವರೇಟ್ ಕ್ರಿಕೆಟ್ ಪ್ಲೇಯರ್ಸ್ ಇರ್ತಾರೆ, ಅವ್ರ ಜೊತೆಗೆ ಒಂದು ಎಮೋಷನಲ್ ಕನೆಕ್ಷನ್ ನ ಬಿಲ್ಡ್ ಮಾಡಬಹುದು. ಸೊ ಇದರಿಂದ ಕೂಡ ಈ ಒಂದು ಯೂಸರ್ ಸಂಖ್ಯೆನ ಇನ್ಕ್ರೀಸ್ ಮಾಡಬಹುದು. ಅಂಡ್ ಈ ಒಂದು ಕಂಪನಿಗಳು IPL ಅಲ್ಲಿ ಅಷ್ಟೊಂದು ಆಡ್ಸ್ ನ ಏನಕ್ಕೋಸ್ಕರ ರನ್ ಮಾಡಿಸ್ತಾ ಇದ್ವು ಅಂದ್ರೆ ಯಾವುದೇ ಒಂದು ಆಡ್ ಆದ್ರೂ ಕೂಡ ಇದು ವೇಸ್ಟ್ ಆಗಬಾರ್ದು ಅಂದ್ರೆ ಇಟ್ ಶುಡ್ ರೀಚ್ ಇಟ್ಸ್ ಟಾರ್ಗೆಟಿಂಗ್ ಪೀಪಲ್. ಸೊ ಈ ಒಂದು ಫ್ಯಾಂಟಸಿ ಆಪ್ ನ ಯೂಸ್ ಮಾಡೋರೆಲ್ಲ ಆಲ್ಮೋಸ್ಟ್ ಆಗಿ ಕ್ರಿಕೆಟ್ ನ ನೋಡ್ತಾನೆ ಇದ್ರು. ಸೊ ಹೀಗಾಗಿ ಅವರಲ್ಲಿ ಲಾರ್ಜ್ ಆಡಿಯನ್ಸ್ ನ ಒಂದೇ ಟೈಮ್ ಅಲ್ಲಿ ರೀಚ್ ಆಗಬಹುದಾಗಿತ್ತು ಅಂಡ್ ಅವರ ಯೂಸರ್ಸ್ ಬೇರೆ ಆಪ್ ಗಳ ಕಡೆಗೆ ಡೈವರ್ಟ್ ಆಗದೆ ಇರೋ ತರ ನೋಡ್ಕೋಬಹುದಾಗಿತ್ತು. ಇದೇ ಒಂದು ರೀಸನ್ ಇಂದಾನೆ ಈ ಒಂದು ಕಂಪನಿಗಳು IPL ಅಂತ ದೊಡ್ಡ ದೊಡ್ಡ ಟೂರ್ನಮೆಂಟ್ ಗಳಲ್ಲಿ ತಮ್ಮ ಒಂದು ಆಡ್ಸ್ ನ ಪದೇ ಪದೇ ರನ್ ಮಾಡಿಸ್ತಾ ಇದ್ವು. ಸೊ ಇವಾಗ ನಿಮ್ಮ ಒಂದು ಕ್ವೆಶ್ಚನ್ ಹುಡ್ಕೋಬಹುದು, ಈ ಒಂದು ಆಪ್ ಗಳು ಸಾಕಷ್ಟು ಜನರನ್ನ ತಮ್ಮ ಹತ್ರ ಅಟ್ರಾಕ್ಟ್ ಮಾಡ್ಕೊಂಡಿದ್ವು ಅಂಡ್ ಸಾಕಷ್ಟು ಜನಕ್ಕೆ ಇದು ಅಡಿಕ್ಷನ್ ಕೂಡ ಕನ್ವರ್ಟ್ ಆಗಿತ್ತು. ಆದ್ರೂ ಕೂಡ ನಮ್ಮ ಸರ್ಕಾರ ಇಲ್ಲಿವರೆಗೂ ಈ ಒಂದು ಆಪ್ ಗಳನ್ನ ಏನಕ್ಕೋಸ್ಕರ ಬ್ಯಾನ್ ಮಾಡಿರಲಿಲ್ಲ ಅಂತ. ಯಾಕಂದ್ರೆ ಫೈನಾನ್ಷಿಯಲ್ ಇಯರ್ 2020 ಅಲ್ಲಿ ಈ ಒಂದು ಇಂಡಸ್ಟ್ರಿಯಿಂದ ಸರ್ಕಾರಕ್ಕೆ 450 ಕೋಟಿ GST ಕಲೆಕ್ಟ್ ಆಗಿದೆ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಏನಂದ್ರೆ ಈ ಎಲ್ಲಾ ಗೇಮ್ಸ್ ಗಳು ಕೂಡ ಗೇಮ್ ಆಫ್ ಸ್ಕಿಲ್ ಅಂಡರ್ ಅಲ್ಲಿ ಬರ್ತಾ ಇದ್ವು. ಅಂದ್ರೆ ಪಬ್ಲಿಕ್ ಗ್ಯಾಂಬ್ಲಿಂಗ್ ಆಕ್ಟ್ 1867 ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಒಂದು ಗೇಮ್ ಆಗ್ಲಿ ಅದರಲ್ಲಿ ವಿನ್ ಆಗ್ಬೇಕು ಅಂದ್ರೆ ಇಫ್ ಓನ್ಲಿ ಲಕ್ ಮ್ಯಾಟರ್ಸ್ ಆ ಒಂದು ಗೇಮ್ ನ ನಾವು ಗೇಮ್ ಆಫ್ ಚಾನ್ಸ್ ಅಂತ ಕರಿತೀವಿ. ಅದೇನಾದ್ರೂ ಸ್ಕಿಲ್ ಮ್ಯಾಟರ್ ಆದ್ರೆ ಆ ಒಂದು ಗೇಮ್ ನ ನಾವು ಗೇಮ್ ಆಫ್ ಸ್ಕಿಲ್ ಅಂತ ಹೇಳಿ ಕರಿತೀವಿ. ಸೊ ಈ ಒಂದು ಆಕ್ಟ್ ಅಂಡರ್ ಅಲ್ಲಿ ನಾವು ಗೇಮ್ ಆಫ್ ಚಾನ್ಸ್ ಅಂಡರ್ ಅಲ್ಲಿ ಬರುವಂತ ಗೇಮ್ಸ್ ಗಳನ್ನ ಮಾತ್ರ ಬ್ಯಾನ್ ಮಾಡಬಹುದು, ಬಟ್ ಗೇಮ್ ಆಫ್ ಸ್ಕಿಲ್ ಅಂಡರ್ ಅಲ್ಲಿ ಬರುವಂತ ಗೇಮ್ ಗಳನ್ನ ನಾವು ಬ್ಯಾನ್ ಮಾಡೋದಕ್ಕಾಗೋದಿಲ್ಲ. ಸೊ ಈ ಒಂದು ಫ್ಯಾಂಟಸಿ ಗೇಮ್ ಗಳೆಲ್ಲ ಗೇಮ್ ಆಫ್ ಸ್ಕಿಲ್ ಅಂಡರ್ ಅಲ್ಲಿ ಬರ್ತಾ ಇರೋದ್ರಿಂದ ಈ ಒಂದು ಗೇಮ್ಸ್ ನ ಬ್ಯಾನ್ ಮಾಡೋದಕ್ಕಾಗ್ತಾ ಇರಲಿಲ್ಲ. ಅಂಡ್ ಅವಾಗೆಲ್ಲ ಇವಾಗಿದ್ದಿರೋ ತರ ನ್ಯಾಷನಲ್ ಲೆವೆಲ್ ಅಲ್ಲಿ ಈ ಒಂದು ಆಪ್ಸ್ ಗಳನ್ನ ಬ್ಯಾನ್ ಮಾಡ್ಲಿಕ್ಕೆ ಯಾವುದೇ ರೀತಿಯ ಸಿಂಗಲ್ ಆಕ್ಟ್ ಕೂಡ ಇರಲಿಲ್ಲ. ಬಟ್ ಇದರ ಒಂದು ಬ್ಯಾಡ್ ಇಂಪ್ಯಾಕ್ಟ್ ನ ಅರ್ಥ ಮಾಡ್ಕೊಂಡ್ಬಿಟ್ಟು ಕೆಲವೊಂದಿಷ್ಟು ಸ್ಟೇಟ್ಸ್ ಗೆಲ್ಲ ಆಲ್ರೆಡಿ ಈ ಒಂದು ಆಪ್ ಗಳನ್ನ ಬ್ಯಾನ್ ಮಾಡಿದ್ರು. ಬಟ್ ಇನ್ನೂ ಕೆಲವೊಂದಿಷ್ಟು ಸ್ಟೇಟ್ಸ್ ಗಳಲ್ಲಿ ಈ ಒಂದು ಆಪ್ ಗಳು ರನ್ ಇದ್ವು. ಬಟ್ ಈ ಒಂದು ಆಪ್ ಗಳಿಗೆ ಜಾಸ್ತಿ ಅಟ್ರಾಕ್ಟ್ ಆಗಿದ್ದು ಮಿಡಲ್ ಕ್ಲಾಸ್ ಪೀಪಲ್. ಯಾಕಂದ್ರೆ ಆ ಒಂದು ಆಡ್ಸ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿನೇ ಶೋ ಮಾಡ್ತಾ ಇದ್ರು ಕೇವಲ 49 ರೂಪಾಯಿಂದ ಕೋಟಿ ಗೆಲ್ಬಹುದು ಅಂತ. ಸೊ ಅವಾಗ ಅವ್ರಿಗೆ ಅನಿಸ್ತಾ ಇತ್ತು 49 ರೂಪಾಯಿ ಅಷ್ಟೇ ಅಲ್ವಾ, ಹೋದ್ರೆ ಹೋಗ್ಲಿ, ಅದೇ ವಿನ್ ಆದ್ರೆ ಕೋಟಿ ಬರುತ್ತೆ ಅಂತ. ಸೊ ಇದೇ ಒಂದು ಆಸೆಯಿಂದ ಅವರು ಈ ಒಂದು ಕಾಂಟೆಸ್ಟ್ ಗೆ ಎಂಟ್ರಿ ಕೊಡ್ತಾ ಇದ್ರು. ಸೊ ಅವಾಗಿಂದಲೇ ಅವರು ಈ ಒಂದು ಫ್ಯಾಂಟಸಿ ಆಪ್ ಗಳ ಟ್ರಾಪ್ ಅಲ್ಲಿ ಸಿಕ್ಕಾಕೊಂಡ್ಬಿಡ್ತಿದ್ರು. ಯಾಕಂದ್ರೆ ಈ ಒಂದು 49 ರೂಪಾಯಿ ಹಾಕ್ತಾ ಹಾಕ್ತಾ ಅಟ್ ದ ಎಂಡ್ ಆಫ್ ದ ಸೀಸನ್ ಅವರು ಎಷ್ಟು ದುಡ್ಡು ಕಳ್ಕೊಂತಾ ಇದ್ರು ಅಂತ ಅವ್ರಿಗೇನೆ ಲೆಕ್ಕ ಇರ್ತಾ ಇರ್ಲಿಲ್ಲ. ಅಂಡ್ ಫೈನಲಿ ಅವರು ಈ ಒಂದು ಆಪ್ ಗಳಿಗೆ ಕಂಪ್ಲೀಟ್ ಆಗಿ ಅಡಿಕ್ಟ್ ಆಗ್ಬಿಡ್ತಾ ಇದ್ರು. ಅಂಡ್ ಬರ್ತಾ ಬರ್ತಾ ಈ ಒಂದು ಕ್ಯಾಟಗರಿ ಸೇರುವಂತಹ ಜನಗಳ ಸಂಖ್ಯೆ ಇನ್ಕ್ರೀಸ್ ಆಗ್ತಾನೆ ಹೋಯ್ತು. ಪ್ರತಿ ವರ್ಷ ಸುಮಾರು 45 ಕೋಟಿ ಜನ ಈ ಒಂದು ಇಂಡಸ್ಟ್ರಿಲಿ ತಮ್ಮ ದುಡ್ಡನ್ನ ಕಳ್ಕೊಂತಾ ಇದ್ರು. ಯಾಕಂದ್ರೆ ಈ ಒಂದು ಗೇಮ್ಸ್ ಅಲ್ಲಿ ವಿನ್ ಆಗುವಂತ ಪ್ರೊಬ್ಯಾಬಿಲಿಟಿ ಇರೋದು ಕೇವಲ 0.000067% ಮಾತ್ರ. ಸೊ ಇದರ ಒಂದು ಬ್ಯಾಡ್ ಇಂಪ್ಯಾಕ್ಟ್ ನ ಅರ್ಥ ಮಾಡ್ಕೊಂಡ್ಬಿಟ್ಟು ಸರ್ಕಾರ ಇವಾಗ ನ್ಯಾಷನಲ್ ಲೆವೆಲ್ ಅಲ್ಲೇನೆ ಪ್ರಮೋಷನ್ ಅಂಡ್ ರೆಗ್ಯುಲೇಷನ್ ಆಫ್ ಆನ್ಲೈನ್ ಗೇಮಿಂಗ್ ಆಕ್ಟ್ 2025 ನ ತಗೊಂಡ್ ಬಂದಿದೆ. ಸೊ ಈ ಆಕ್ಟ್ ಏನ್ ಹೇಳುತ್ತೆ ಅಂದ್ರೆ ಯಾವುದೇ ಗೇಮ್ ಇರ್ಲಿ, ಐದರ ಗೇಮ್ ಆಫ್ ಚಾನ್ಸ್ ಆರ್ ಗೇಮ್ ಆಫ್ ಸ್ಕಿಲ್, ಆ ಒಂದು ಗೇಮ್ ಅಲ್ಲಿ ನಾವು ಎಂಟ್ರಿ ಕೊಡಬೇಕು ಅಂದ್ರೆ ಎಂಟ್ರಿ ಫೀಸ್ ಇದ್ರೆ ಅಥವಾ ಅಲ್ಲೇನಾದ್ರೂ ನಾವು ದುಡ್ಡನ್ನ ಡಿಪಾಸಿಟ್ ಮಾಡಿ ಆಸ್ ಅ ವಿನ್ನರ್ ಪ್ರೈಸ್ ಆಗಿ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ ಅಂದ್ರೆ ಆ ಒಂದು ಗೇಮ್ಸ್ ನ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದೆ. ಅಂಡ್ ಅಂತ ಗೇಮ್ ಗಳ ಪ್ರಮೋಷನ್ ಕೂಡ ನಮ್ಮ ಇಂಡಿಯಾದಲ್ಲಿ ಬ್ಯಾನ್ ಮಾಡಿದೆ. ಸೊ ಸರ್ಕಾರದ ಈ ಒಂದು ನಿರ್ಧಾರ ಈ ಒಂದು ಫ್ಯಾಂಟಸಿ ಆಪ್ ಗಳಿಗೆ ಅಡಿಕ್ಟ್ ಆಗಿ ಹಾಳಾಗ್ತಾ ಇರುವಂತ ಎಷ್ಟೋ ಯೂತ್ಸ್ ಗಳ ಜೀವನನ ಉಳಿಸಿದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ.